ಎಲ್ಲ ಮಾತಾಡ್ತಾ ಇರೋಂಥ ಎಲ್ರಿಗೂ ಎಲ್ಲ ಅಧಿಕಾರಿಗಳು ತುಂಬ ಪ್ರಾಂಪ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋ ಅಧಿಕಾರಿಗಳು ಪ್ರಾಂಪ್ಟ್ ಆಗಿದ್ದರೆ ಅಪ್ಪಗೊಂಡಹಳ್ಳಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಮುರಳಿ ಅನ್ನೋವ್ರ ಜಮೀನಿಗೆ ಲೋಕಾಯುಕ್ತ ಅವರು ಬಂದು ರಸ್ತೆ ಮಾಡಿಕೊಟ್ಟಿದ್ರು ಅವ್ರ ಜಮೀನಿಗೆ. ಅದು ಏನು ಗೋಮಾಳದಲ್ಲಿ. ಅದನ್ನು ಇವ್ರು ಕರೆಕ್ಟಾಗಿದ್ದರೆ ಲೋಕಾಯುಕ್ತವ್ರಿಗೂ ಅವ್ರು ಹೋಗೋವಂಥ ಅವಶ್ಯಕತೆ ಏನಿತ್ತು, ಇಲ್ಲಿ ಬಂದು ರಸ್ತೆ ಏನಾಗ್ತಾಯಿತ್ತು. ಈಗ ರಸ್ತೆ ಮಾಡಿಕೊಟ್ಟಿರೋದ್ರು ಮತ್ತೆ ಅದನ್ನು ಸಮಸ್ಯೆ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಮ್ಮ ಮುಂದೆನೇ ನಾನು ಮೇಡಮ್ ಅವ್ರಿಗೆ ನಮ್ಮ ಮುರಳಿ ಅವರು ಮೆಮೊರಾಂಡಮ್ ಕೊಡಬೇಕಾದ್ರೆ ನಾನು ಅಲ್ಲೇ ಕೂತಿದ್ದೀನಿ, ಮಾಧ್ಯಮದ ಮಿತ್ರರೆಲ್ಲ ಕೂತಿದ್ದಾರೆ. ಎತ್ಕೊಂಡೋಗಿ ಅವ್ರಿಗೆ ಮೆಮೊರಾಂಡಮ್ ಮೇಡಮ್ ಹಿಂಗಿದೆ ಅಂದರೆ ನಾವು ರಾಜಿ ಪಂಚಾಯತಿ ಎಲ್ಲ ಮಾಡಿದ್ದೀವಿ, ರಸ್ತೆ ಬಿಡೋಕ್ಕೆ ಯಾಕೆ ಅವ್ರು ತೊಂದರೆ ಮಾಡ್ತಾಯಿದ್ದಾರೆ, ಅವ್ರನ್ನ ಅಧಿಕಾರಿಗಳನ್ನೆಲ್ಲ ಕರೀರಿ ಅಂತ ಮೇಡಮ್ ಅವ್ರು ಹೇಳಿದ್ರು. ಮತ್ತು ಅದ್ರ ಬಗ್ಗೆ ಏನು ಪ್ರಸ್ತಾಪನೆ ತೆಗಿಲಿಲ್ಲ. ಯಾಕೆ ತೆಗಿತಾ ಇಲ್ಲ? ನಡೀರಿ ನಾವೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬಡವ ರೈತರಿಗೆ ಒಂದು ಸಹಾಯ ಮಾಡೋಣ. ಈ ಥರ ಹೌದು, ಅದು ಆಮೇಲೆ ಮುರಳಿ ನನಗೇನಾದ್ರು ದುಡ್ಡು ಕೊಟ್ಟು ಆಮೇಲೆ ರೋಲ್ ಕಾಲ್ ಮಾಡಿದ್ದಾರೆ ನಾನು ಬಂದುಬಿಡ್ತಾರೆ. ಅದಕ್ಕೆ ತಾವು ಜೊತೆಯಲ್ಲಿ ಬನ್ನಿ, ಹೋಗೋಣ, ರಸ್ತೆ ಬಿಡಿಸೋಣ. ಇಂಥದ್ದು ನೂರಾರು ಸಮಸ್ಯೆಗಳು ಮುಳಬಾಗಿಲು ತಾಲೂಕಲ್ಲಿ ರೈತರಿಗೆ, ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ಪ್ರತಿ ಒಬ್ಬರಿಗೂ ಇದೆ. ಜಿಲ್ಲೆ ಪೂರ್ತಿ ಅಲ್ಲ. ಈಗ ಯಾರೋ ಹೇಳ್ಕೊಟ್ಟೋದು ಮಾತು ನಾವು ಮಾತಾಡೋದಲ್ಲ, ಏನಿದೆಯೋ ವಾಸ್ತವಾಂಶ ಮಾತಾಡ್ಬಿಡೋಣ. ಈಗ ಬನ್ನಿ, ಯಾರಿಗೂ ಬೇಡ, ನಿಮ್ಮ ಹತ್ರಕ್ಕೆ ಕಳಿಸ್ತೀವಿ. ನಮ್ಮ ಮುರಳಿ ಅನ್ನೋ ಮಾಧ್ಯಮ ಮಿತ್ರನಿಗೆ ಒಬ್ಬರಿಗೆ ಆ ರಸ್ತೆ ಮಾಡಿಕೊಡುವಂಥ ಒಂದು ಸಹಾಯ ನೀವು ಮಾಡಿ. ಆಗಿದೆ, ಮತ್ತೆ ತಡೀತಾ ಇದ್ದಾರಲ್ಲ, ಕಲ್ಲುಗಳೆಲ್ಲ ಅಡ್ಡ ಹಾಕಿ ಮತ್ತೆ ಒತ್ತುವರಿ ಮಾಡಿಕೊಂಡು ಕಲ್ಲುಗಳೆಲ್ಲ ಅಡ್ಡಾಗಿ ಇವ್ರು ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ದಿರ ಮಾಡಿಕೊಟ್ಟು ಅವ್ರು ತೊಂದರೆ ಮಾಡ್ತಾ ಇದ್ದಾರಲ್ಲ. ಹೋಗಿ ಮಾತಾಡಿ, ನಾವು ಹೋದ್ರೆ ರೋಲ್ ಕಾಲು, ನೀವಾದರೂ ಹೋಗಲಿ ಪ್ಲೀಸ್, ದಯವಿಟ್ಟು ಒಬ್ರಿಗಾದ್ರೂ ಸಹಾಯ ಮಾಡಿ ಸರ್. ಅವ್ರಿಗೆ ತಾವೇ ಹೋಗಿ. ಈ ಥರ ನೂರಾರು ಜನ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಇದು ಮುಳಬಾಗಿಲು ತಾಲೂಕಲ್ಲಿ ಒಂದು ಕಡೆ ಅಲ್ಲ ಸಮಸ್ಯೆ, ಇಡೀ ಕೋಲಾರ ಜಿಲ್ಲೆಯಲ್ಲೇ ಈ ಸಮಸ್ಯೆಗಳಿದೆ. ಎಲ್ಲಿ ಹೋದ್ರೂ ಈ ಅಧಿಕಾರಿ ಮೇಲೆ ಈ ಅಧಿಕಾರಿ, ಆ ಅಧಿಕಾರಿಗೆ ಚೆನ್ನಾಗಿರಲ್ಲ, ಆ ಅಧಿಕಾರಿ ಈ ಅಧಿಕಾರಿಗೆ ಚೆನ್ನಾಗಿರಲ್ಲ, ಅವರವರಲ್ಲೇ ಗೊಂದಲ ಗೂಡಿದ್ದಾಗ ಏನು ಮಾಡೋದು ಹೇಳಿ? ಅದೇ ಹೇಳ್ತಾ ಇರೋದು. ಇವಾಗ ಯಾರು ಆರೋಪ ಮಾಡಿದಾರೋ ಹೋಗಲಿ, ಮಾಡಿಕೊಡ್ಲಿ. ಈಗ ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದಾಗಬೇಕು. ಹೋರಾಟಗಾರರ ಉದ್ದೇಶ ಅದೇ, ಜೀವಂತವಾಗಿರೋದು. ಯಾರೋ ಒಬ್ಬರು, ಅದು ರೈತ ಸಂಘದವರೇ ಮಾಡ್ಬೇಕಂತಲ್ಲಿಲ್ಲ, ಏನೋ ನಮ್ಮ ದಲಿತ ಪರ ಹೋರಾಟಗಾರರೇ ಮಾಡಬೇಕು ಅಂತಿಲ್ಲ. ಯಾರು ಹಂಗೆ ಆ ಥರ ತಾರತಮ್ಯ ಇಲ್ಲ. ಯಾರು ಬೇಕಾದರೂ ಆಗಲಿ, ನಮ್ಮ ಮುರಳಿಗೆ ನ್ಯಾಯ ಕೊಡಿಸಿ ಸಾಕು, ಇನ್ಯಾರಿಗೂ ಬೇಡ. ಹೋರಾಟಗಾರರಲ್ಲಿ ಕಿಚ್ಚಿಡ್ತಾ ಇದ್ದಾರೆ. ಇದು ಈಗ ನಮ್ಮ ಶ್ರೀನಿವಾಸ್ ಅವ್ರಿಗೆ ಈ ಮುಖಾಂತರ ಹೇಳ್ತಾ ಇದ್ದೀನಿ, ನಮಗೂ ನಿಮಗೂ ಯಾವುದೂ ಇಲ್ಲ, ನಕ್ಕೊಂಡೇ ಹೇಳ್ತಾ ಇದ್ದೀನಿ, ನನ್ನ ಸ್ನೇಹಿತ ನೀನು. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರ್ದೋ ಮಾತಾಡೋಕೆ ಹೋಗಿ ಎಲ್ಲರೂ ನಮ್ಮನ್ನೆಲ್ಲರೂ ರೋಡಿಗೆ ತಂದಿಡೋ ಪರಿಸ್ಥಿತಿ ಬಂದ್ಬಿಡ್ತು. ದಯವಿಟ್ಟು ನಮ್ಮ ಹೋರಾಟಕ್ಕೆ, ನಾವು ಹೋರಾಟ ಮಾಡೋದಕ್ಕೆ ನಮಗೆ ನೀವು, ನಿಮಗೆ ನಾವು ಅಂತ ಅವಾಗಲೇ ಹೇಳಿದ್ದೀನಿ. ಈ ಥರ ಹೋರಾಟ ಮಾಡಿದ್ರೇ ಮುಳಬಾಗಿಲು ತಾಲೂಕಲ್ಲಿ ಹೋರಾಟಗಾರರಿಗೆ ಸ್ವಲ್ಪ ಬೆಲೆ ಇರುತ್ತೆ. ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು ಅಂತ ಎಲ್ಲಿಗೆ ಅಧಿಕಾರಿಗಳು ಅವ್ರು ಯಾರು ಶಾಶ್ವತನೇ ಇಲ್ಲ. ಇಲ್ಲಿ ಯಾರು ಪರ್ಮನೆಂಟ್ ಆಗಿದ್ದಾರೆ? ಯಾರೂ ಇಲ್ಲ. ನಾವು ನೀವು ಮಾತ್ರನೇ ಪರ್ಮನೆಂಟ್ ಆಗಿರೋದು. ಇಲ್ಲ, ನೀವು ನಮ್ಮನ್ನು ಅನ್ಬೇಕು, ನಾವು ನಿಮ್ಮನ್ನು ಅನ್ಬೇಕು. ನಾವು ಅಂದ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವು ಕೆಟ್ಟವರಾಗಬೇಕು ಹೊರತು ಅಧಿಕಾರಿಗಳು ಅವ್ರ ನೆಮ್ಮದಿಗೆ ಇರ್ತಾರೆ. ಅವ್ರ ಸಂಬಳ ಬರೋದು ಬಂದೇ ಬರುತ್ತೆ. ಅವ್ರಿಗೆ ಏನು ಬರಬೇಕು ಬರುತ್ತೆ. ಯಾರ್ಯಾರು ಎಷ್ಟೆಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿನಗೂ ಗೊತ್ತದು. ನಾನು ಪ್ರತ್ಯೇಕವಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾರು ಎಷ್ಟು ಪ್ರಾಮುಖ್ಯವಾಗಿ ನಾನು ಅಗ್ನಿ IPS ಅನ್ನೋರು ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತು, ನಿಮಗೂ ಗೊತ್ತ ವಿಷಯ. ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದೇ ಚೆನ್ನಾಗಿರಲ್ಲ. ದಯವಿಟ್ಟು ಆದರೆ ನಮ್ಮ ಮುರಳಿ ಅನ್ನೋ ಒಬ್ಬ ರೈತ ಮಿತ್ರನಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ. ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ನೀವು ಇರಿ. ಬನ್ನಿ, ಅಧಿಕಾರಿಗಳ ಮಾತಾಡೋಣ, ಯಾಕೆ ಮಾಡಲಿಲ್ಲ ಅಂತ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೇಳೋಣ.